ದೇಶ ಕಂಡ ಅದ್ಭುತ ರಾಜಕಾರಣಿ ವಿಶ್ವಶ್ರೇಷ್ಠ ಆರ್ಥಿಕ ತಜ್ಞ ಏನು ಮನಮೋಹನ್ ಸಿಂಗ್ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಮಾಜಿ ಸಚಿವರಾಗಿರುವಂಥ ಅರವಿಂದ್ ದೇಶಪಾಂಡೆ ಅವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್. ಏನು ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಹೇಳೋದಾದರೆ, ಮನಮೋಹನ್ ಸಿಂಗ್ ನನ್ನ ಒಡನಾಟ ಅವ್ರ ಜೀವನದಲ್ಲಿ ನನ್ನ ಜೀವನದಲ್ಲಿ 2 ಸರ್ತಿ ನಾನು ಭೇಟಿಯಾಗಿದ್ದೇನೆ. ಕೈಗಾರಿಕಾ ಮಂತ್ರಿ ಇದ್ದಾಗ ದಿಲ್ಲಿಯಲ್ಲಿ, ಬೆಂಗಳೂರಲ್ಲಿ ಕಾರ್ಯಕ್ರಮದಲ್ಲಿ ಅವರು ಒಂದು ದೂರದೃಷ್ಟಿಕೋನಿದ್ದ ವ್ಯಕ್ತಿ. ಭಾಳ ಸಿಂಪಲ್ಲು, ಒಂದು ಶ್ರೇಷ್ಠ ನಾಯಕರು ಮತ್ತು ಬುದ್ಧಿವಂತರು. ಅರ್ಥವ್ಯವಸ್ಥೆಯಲ್ಲಿ ಅಷ್ಟು ಬುದ್ಧಿವಂತ ವ್ಯಕ್ತಿ ನಾನು ನೋಡಿಲ್ಲ. ಯಾವಾಗ ನರಸಿಂಹರಾಯರು ಪ್ರಧಾನಮಂತ್ರಿ ಇದ್ದರು, ಆ ಮಂತ್ರಿಮಂಡಲದ ಅವ್ರ ಮಂತ್ರಿ ಇದ್ದರು. ಅರ್ಥ ಇಲಾಖೆ ಇವ್ರ ಕಡೆ ಕೊಟ್ಟ ನಂತರ ಸ್ವಲ್ಪ ಸುಧಾರಣೆ ಆಗಲಿಕ್ಕೆ ಪ್ರಾರಂಭ ಆಯಿತು. ಅದಕ್ಕಿಂತ ಮುಂಚೆ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಜ್ವಲಂತಿತ್ತು, ಬೆಲೆ ಏರಿಕೆ ಸಮಸ್ಯೆ ಜ್ವಲಂತಿತ್ತು, ಆರ್ಥಿಕ ವ್ಯವಸ್ಥೆ ಹದಗೆಟ್ಟಿತ್ತು. ಇಂಥ ಪರಿಸ್ಥಿತಿಯಲ್ಲಿ, ಕಠಿಣ ಪರಿಸ್ಥಿತಿಯಲ್ಲಿ ಮನಮೋಹನ್ ಸಿಂಗ್ ಅವರು ಅರ್ಥ ಸಚಿವರಾದರು. ಆದರೆ ಅವರು ಅರ್ಥ ತಜ್ಞರ ಮೂಲಕ, ನಿಷ್ಠಾವಂತಿದ್ದ ಮೂಲಕ, ಪ್ರಾಮಾಣಿಕದ ಮೂಲಕ ಅವರು ಮತ್ತು ಅವ್ರಿಗೆ ನರಸಿಂಹರು ಒಂದು ಒಳ್ಳೆಯ ಪ್ರಧಾನಮಂತ್ರಿ. ಅವರು ಫ್ರೀ ಹ್ಯಾಂಡ್ ಕೊಟ್ಟರು. ಈ ರಾಷ್ಟ್ರ ಇಂಪಾರ್ಟೆಂಟು. ಈ ರಾಷ್ಟ್ರದ ಅರ್ಥವ್ಯವಸ್ಥೆ ಸುಧಾರಿಸಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು, ಬೆಲೆ ಏರಿಕೆ ಕಡಿಮೆ ಆಗಬೇಕಾಗಿತ್ತು. ನಾವು ಯಾವುದೂ ಹೆಜ್ಜೆ ತೊಗೊಂಡು ನಾನು ಬೆಂಬಲ ಕೊಡ್ತೇವಂತ ಆ ಥರದ ಭರವಸೆ ನರಸಿಂಹರಾವ್ ಅವರು ಕೊಟ್ಟಿದ್ದರು. ಆ ದಿಕ್ಕಿನಲ್ಲಿ ಅವರು ಭಾಳ ನಿಷ್ಠೆಯಿಂದ, ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಭಾಳ ಕಷ್ಟದಲ್ಲಿದ್ದ ರಾಷ್ಟ್ರ ಪ್ರಗತಿ ಬರ್ತಂದರು. ಅಂತಹ ಮಹಾನ್ ನಾಯಕರು ಇವತ್ತು ನಮ್ಮಲ್ಲಿ ಇಲ್ಲ. ಅವ್ರನ್ನ ನಾನು ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೇನೆ. ಭಾರತ ಸರ್ಕಾರಕ್ಕೆ, ಮುಖ್ಯವಾಗಿ ಪ್ರಧಾನಮಂತ್ರಿ ಮೋದಿಯವರು ನಾನು ಮನವಿ ಮಾಡ್ತಾ ಇದ್ದೇನೆ, ಅವ್ರಿಗೆ ಭಾರತ ರತ್ನ ಅಂತ ಒಂದು ಏನಂತೀವಿ ನೀವು, ಭಾರತ ರತ್ನ ಅಂತ ಅವ್ರಿಗೆ ಪ್ರಶಸ್ತಿ ಭಾರತ ಸರ್ಕಾರ ಕೊಡಬೇಕು. ಯಾಕಂದರೆ ಅವ್ರು ನಮ್ಮಲ್ಲಿ ಇಲ್ಲ. ಅವರು ಮಾಡಿದ ಕೆಲಸ ನಮ್ಮ ಕಣ್ಣು ಮುಂದಿದೆ. ಅವರೇನು ಪ್ರಧಾನಮಂತ್ರಿ ಆದರು, ಅರ್ಧ ಸಚಿವರಾದರು, ಅದರಿಂದ ಆರ್ಥಿಕ ವ್ಯವಸ್ಥೆಯಲ್ಲಿ ಸಂಪೂರ್ಣ ಬದಲಾವಣೆ ಬಂದು ಅದರ ಲಾಭ ನಮಗೆಲ್ಲರಿಗೂ ಆಗ್ತಾಯಿದೆ. ಮನಮೋಹನ್ ಸಿಂಗ್ ಅವರು ಕೊಟ್ಟಂಥ ನೀತಿಗಳಿರ್ಬೋದು, ಅವರು ಕೊಟ್ಟಂಥ ಯೋಜನೆಗಳಿಂದ ಭಾರತ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇತ್ತು. ಜೊತೆಗೆ ಸಾಕಷ್ಟು ಸಂಕಷ್ಟದಲ್ಲಿ ಇದ್ದಂಥ ಭಾರತವನ್ನು ಮೇಲೆತ್ತರಕ್ಕೆ ತೆಗೆದುಕೊಂಡು ಹೋದರು ಅನ್ನೋಂಥ ಹೇಳಿದೆ ಅಲ್ಲ. ಭಾರತ ಭಾಳ ಸಂಕಟದಲ್ಲಿತ್ತು, ಭಾಳ ಕಷ್ಟದಲ್ಲಿತ್ತು. ನಮ್ಮ 100 ರೂಪಾಯಿ ನೋಡಿಗೆ ಏನು ಬೆಲೆನೂ ಇದ್ದಿಲ್ಲ, ಡಾಲರ್ಗಳ ಕೊರತೆ ಇತ್ತು. ಅಂಥ ಪರಿಸ್ಥಿತಿಯಲ್ಲಿ ಅವರು ಅರ್ಥವ್ಯವಸ್ಥೆ ಕಷ್ಟ ಕಾಲದಿಂದ ಮುಂದೋಡು ಹೋದರು. ಇವತ್ತು ನಮ್ಮ ಅರ್ಥವ್ಯವಸ್ಥೆ ಅಂದರೆ ಇವತ್ತು ಸರಿ ಇದ್ದರೆ ಅದು ಮುಖ್ಯ ಕಾರಣ ಮನಮೋಹನ್ ಸಿಂಗ್ ಅವರು, ಮತ್ತು ಬೇರೆ ಯಾರೂ ಅಲ್ಲ. 2 ಬಾರಿ ಪ್ರಧಾನಮಂತ್ರಿಗಳಾಗಿ 2 ಬಾರಿ ಪ್ರಧಾನಮಂತ್ರಿ ಆಗಿದ್ದರು, ಅರ್ಥ ಸಚಿವರಿದ್ದರು ನರಸಿಂಹರಾವ್ ಸರ್ಕಾರದಲ್ಲಿ. ಬಟ್ ಅವರಾಗಿ ನಾನು ಪ್ರಧಾನಮಂತ್ರಿ ಮಾಡ್ರಿ ಅಂತ ಹೇಳಿಲ್ಲ. ಆಗ ಆ ಸಮಯದಲ್ಲಿ ಸೋನಿಯಾ ಗಾಂಧಿಯವರು, ಅವರಲ್ಲಿದ್ದ ಬುದ್ಧಿಮತ್ತೆ, ಪ್ರಾಮಾಣಿಕತೆ, ನಿಷ್ಠೆ, ಸಿಂಪ್ಲಿಸಿಟಿ ನೋಡಿ ಅವ್ರು ಮಾಡಬೇಕಂತ ಸೋನಿಯಾ ಗಾಂಧಿಯವರು ನಿರ್ಣಯ ಮಾಡಿದರು. ಅವರಿಗೆ ಭಾರತ ರತ್ನ ಸಿಗಬೇಕು ಅಂತ ಭಾರತ ರತ್ನ ಸಿಗಬೇಕಂತ ನಾನೇ ಹೇಳಿದ್ದೆ. ಸಿಗಬೇಕಂತ ನಾನು ಒತ್ತಾಯಿಸ್ತೇನೆ. ಇದಿಷ್ಟು ಏನು ಅರವಿಂದ್ ದೇಶಪಾಂಡೆ ಅವರು ಹೇಳ್ತಿರುವಂಥದ್ದು. ಅವರಿಗೂ ಕೂಡ ಭಾರತ ರತ್ನ ಸಿಗಲಿ, ಭಾರತದ ಅಭಿವೃದ್ಧಿ ಪಥದಲ್ಲಿ ಅವರ ಕೊಡುಗೆ ಅಪಾರವಾಗಿ ಇರುವಂಥದ್ದು. ಹೀಗಾಗಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಭಾರತ ಸರ್ಕಾರ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಮೈಲಾರಿಪಟ. ದೇಶ ಕಂಡ ಅದ್ಭುತ ರಾಜಕಾರಣಿ ವಿಶ್ವಶ್ರೇಷ್ಠ ಆರ್ಥಿಕ ತಜ್ಞ ಏನು ಮನಮೋಹನ್ ಸಿಂಗ್ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಮಾಜಿ ಸಚಿವರಾಗಿರುವಂಥ ಅರವಿಂದ್ ದೇಶಪಾಂಡೆ ಅವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್. ಏನು ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಹೇಳೋದಾದರೆ, ಮನಮೋಹನ್ ಸಿಂಗ್ ನನ್ನ ಒಡನಾಟ ಅವ್ರ ಜೀವನದಲ್ಲಿ ನನ್ನ ಜೀವನದಲ್ಲಿ 2 ಸರ್ತಿ ನಾನು ಭೇಟಿಯಾಗಿದ್ದೇನೆ. ಕೈಗಾರಿಕಾ ಮಂತ್ರಿ ಇದ್ದಾಗ ದಿಲ್ಲಿಯಲ್ಲಿ, ಬೆಂಗಳೂರಲ್ಲಿ ಕಾರ್ಯಕ್ರಮದಲ್ಲಿ ಅವರು ಒಂದು ದೂರದೃಷ್ಟಿಕೋನಿದ್ದ ವ್ಯಕ್ತಿ. ಭಾಳ ಸಿಂಪಲ್ಲು, ಒಂದು ಶ್ರೇಷ್ಠ ನಾಯಕರು ಮತ್ತು ಬುದ್ಧಿವಂತರು. ಅರ್ಥವ್ಯವಸ್ಥೆಯಲ್ಲಿ ಅಷ್ಟು ಬುದ್ಧಿವಂತ ವ್ಯಕ್ತಿ ನಾನು ನೋಡಿಲ್ಲ. ಯಾವಾಗ ನರಸಿಂಹರಾಯರು ಪ್ರಧಾನಮಂತ್ರಿ ಇದ್ದರು,
ಆ ಮಂತ್ರಿಮಂಡಲದಲ್ಲಿ ಅವರು ಮಂತ್ರಿ ಇದ್ದರು. ಅರ್ಥ ಇಲಾಖೆಯವ್ರ ಕಡೆ ಕೊಟ್ಟ ನಂತರ ಸ್ವಲ್ಪ ಸುಧಾರಣೆ ಆಗಲಿಕ್ಕೆ ಪ್ರಾರಂಭ ಆಯಿತು. ಅದಕ್ಕಿಂತ ಮುಂಚೆ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಜ್ವಲಂತಿತ್ತು, ಬೆಲೆ ಏರಿಕೆ ಸಮಸ್ಯೆ ಜ್ವಲಂತಿತ್ತು, ಆರ್ಥಿಕ ವ್ಯವಸ್ಥೆ ಹದಗೆಟ್ಟಿತ್ತು. ಇಂಥ ಪರಿಸ್ಥಿತಿಯಲ್ಲಿ, ಕಠಿಣ ಪರಿಸ್ಥಿತಿಯಲ್ಲಿ ಮನಮೋಹನ್ ಸಿಂಗ್ ಅವರು ಅರ್ಥ ಸಚಿವರಾದರು. ಆದರೆ ಅವರು ಅರ್ಥ ತಂದಿದ್ದರ ಮೂಲಕ, ನಿಷ್ಠಾವಂತಿದ್ದ ಮೂಲಕ, ಪ್ರಾಮಾಣಿಕದ ಮೂಲಕ ಅವರು ಮತ್ತು ಅವ್ರಿಗೆ ನರಸಿಂಹರು ಒಂದು ಒಳ್ಳೆಯ ಪ್ರಧಾನಮಂತ್ರಿ, ಅವರು ಫ್ರೀ ಹ್ಯಾಂಡ್ ಕೊಟ್ಟರು. ಈ ರಾಷ್ಟ್ರ ಇಂಪಾರ್ಟೆಂಟ್, ಈ ರಾಷ್ಟ್ರದ ಅರ್ಥವ್ಯವಸ್ಥೆ ಸುಧಾರಿಸಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು, ಬೆಲೆ ಏರಿಕೆ ಕಡಿಮೆ ಆಗಬೇಕಾಗಿ ತಾವು ಯಾವುದೂ ಹೆಜ್ಜೆ ತೊಗೊಂಡು ನಾನು ಬೆಂಬಲ ಕೊಡ್ತೀವಂತ ಆ ಥರದ ಭರವಸೆ ನರಸಿಂಹರಾವ್ ಅವರು ಕೊಟ್ಟಿದ್ದರು. ಆ ದಿಕ್ಕಿನಲ್ಲಿ ಅವರು ಭಾಳ ನಿಷ್ಠೆಯಿಂದ, ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಭಾಳ ಕಷ್ಟದಲ್ಲಿದ್ದ ರಾಷ್ಟ್ರ ಪ್ರಗತಿ ಬರ್ತಂದರು. ಅಂತಹ ಮಹಾನ್ ನಾಯಕರು ಇವತ್ತು ನಮ್ಮಲ್ಲಿ ಇಲ್ಲ. ಅವ್ರನ್ನ ನಾನು ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೇನೆ. ಭಾರತ ಸರ್ಕಾರಕ್ಕೆ, ಮುಖ್ಯವಾಗಿ ಪ್ರಧಾನಮಂತ್ರಿ ಮೋದಿಯವರು ನಾನು ಮನವಿ ಮಾಡ್ತಾ ಇದ್ದೇನೆ, ಅವ್ರಿಗೆ ಭಾರತ ರತ್ನ ಅಂತ ಒಂದು ಹೇಳ್ತೀನಿ ನೀವು, ಭಾರತ ರತ್ನ ಅಂತ ಅವ್ರಿಗೆ ಪ್ರಶಸ್ತಿ ಭಾರತ ಸರ್ಕಾರ ಕೊಡಬೇಕು. ಯಾಕಂದರೆ ಅವ್ರು ನಮ್ಮಲ್ಲಿ ಇಲ್ಲ. ಅವ್ರು ಮಾಡಿದ ಕೆಲಸ ನಮ್ಮ ಕಣ್ಣು ಮುಂದಿದೆ. ಅವರೇನು ಪ್ರಧಾನಮಂತ್ರಿ ಆದರು, ಅರ್ಧ ಸಚಿವರಾದರು, ಅದರಿಂದ ಆರ್ಥಿಕ ವ್ಯವಸ್ಥೆಯಲ್ಲಿ ಸಂಪೂರ್ಣ ಬದಲಾವಣೆ ಬಂದು ಅದರ ಲಾಭ ನಮಗೆಲ್ಲರಿಗೂ ಆಗ್ತಾ ಇದೆ. ಮನಮೋಹನ್ ಸಿಂಗ್ ಅವರು ಕೊಟ್ಟಂಥ ನೀತಿಗಳಿರ್ಬೋದು, ಅವರು ಕೊಟ್ಟಂಥ ಯೋಜನೆಗಳಿಂದ ಭಾರತ ಅಭಿವೃದ್ಧಿ ಪಥದತ್ತ ಸಾಗ್ತಾ ಇತ್ತು. ಜೊತೆಗೆ ಸಾಕಷ್ಟು ಸಂಕಷ್ಟದಲ್ಲಿ ಇದ್ದಂಥ ಭಾರತವನ್ನು ಮೇಲೆತ್ತರಕ್ಕೆ ತೆಗೆದುಕೊಂಡು ಹೋದರು ಅನ್ನೋಂಥದ್ದು ಅವ್ರು ಹೇಳಿದೆ ಅಲ್ಲ, ಭಾರತ ಭಾಳ ಸಂಕಟದಲ್ಲಿತ್ತು, ಭಾಳ ಕಷ್ಟದಲ್ಲಿತ್ತು. ನಮ್ಮ 100 ರೂಪಾಯಿ ನೋಡಿಗೆ ಏನು ಬೆಲೆನೂ ಇದ್ದಿಲ್ಲ, ಡಾಲರ್ಗಳ ಕೊರತೆ ಇತ್ತು. ಅಂಥ ಪರಿಸ್ಥಿತಿಯಲ್ಲಿ ಅವರು ಅರ್ಥವ್ಯವಸ್ಥೆ ಕಷ್ಟ ಕಾಲದಿಂದ ಮುಂದೋಡು ಹೋದರು. ಇವತ್ತು ನಮ್ಮ ಅರ್ಥವ್ಯವಸ್ಥೆ ಅಂದರೆ ಇವತ್ತು ಸರಿ ಇದ್ದರೆ ಅದು ಮುಖ್ಯ ಕಾರಣ ಮನಮೋಹನ್ ಸಿಂಗ್ ಅವರು, ಮತ್ತು ಬೇರೆ ಯಾರೂ ಅಲ್ಲ. 2 ಬಾರಿ ಪ್ರಧಾನಮಂತ್ರಿಗಳಾಗಿ 33 2 ಬಾರಿ ಪ್ರಧಾನಮಂತ್ರಿ ಆಗಿದ್ದರು, ಅರ್ಥ ಸಚಿವರಿದ್ದರು ನರಸಿಂಹರಾವ್ ಸರ್ಕಾರದಲ್ಲಿ. ಬಟ್ ಅವರಾಗಿ ನಾನು ಪ್ರಧಾನಮಂತ್ರಿ ಮಾಡ್ರಿ ಅಂತ ಹೇಳಿಲ್ಲ. ಆಗ ಆ ಸಮಯದಲ್ಲಿ ಸೋನಿಯಾ ಗಾಂಧಿಯವರು, ಅವರಲ್ಲಿದ್ದ ಬುದ್ಧಿಮತ್ತೆ, ಪ್ರಾಮಾಣಿಕತೆ, ನಿಷ್ಠೆ, ಸಿಂಪ್ಲಿಸಿಟಿ ನೋಡಿ ಅವ್ರು ಮಾಡಬೇಕಂತ ಸೋನಿಯಾ ಗಾಂಧಿಯವರು ನಿರ್ಣಯ ಮಾಡಿದರು. ಅವರಿಗೆ ಭಾರತ ರತ್ನ ಸಿಗಬೇಕು ಅಂತ ಭಾರತಕ್ಕೆ ಸಿಗಬೇಕಂತ ನಾನೇ ಹೇಳಿದ್ದೆ, ಸಿಗಬೇಕಂತ ನಾನು ಒತ್ತಾಯಿಸ್ತೇನೆ. ಇದಿಷ್ಟು ಏನು ಆರ್ ವಿ ದೇಶಪಾಂಡೆ ಅವರು ಹೇಳ್ತಿರುವಂಥದ್ದು. ಅವರಿಗೂ ಕೂಡ ಭಾರತ ರತ್ನ ಸಿಗಲಿ, ಭಾರತದ ಅಭಿವೃದ್ಧಿ ಪಥದಲ್ಲಿ ಅವರ ಕೊಡುಗೆ ಅಪಾರವಾಗಿ ಇರುವಂಥದ್ದು. ಹೀಗಾಗಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಭಾರತ ಸರ್ಕಾರ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ಮೈಲಾರಿ ಪಟಾತ್, ರಿಪಬ್ಲಿಕ್.